ನಾನಿಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದೀನಪ್ಪ. ಈ ಮನೆಯಲ್ಲಿ ಎಲ್ಲ ಇದೆ, ಆದ್ರೆ ನೆಮ್ಮದಿ ಮಾತ್ರ ಇಲ್ಲ. ನಾನಿಲ್ಲಿಗೆ ಯಾಕೆ ಬಂದೆ, ಏನ್ ಮಾಡ್ತಿದ್ದೀನಿ, ನನಗೊಂದು ಅರ್ಥ ಆಗ್ತಿಲ್ಲ ಅಪ್ಪ. ಈ ವಿಕ್ರಮ್ ಅವ್ರಿಗೆಲ್ಲ ಗೊತ್ತಿದ್ರು ಯಾಕೆ ನನ್ನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ್ಸ್ತಾರೆ? ಅಲ್ಲ, ಅಂತ್ರ ಅಕ್ಕನ್ನೇ ಬಿಟ್ಟಿಲ್ಲ, ನನ್ ಬಿಡ್ತಾರ? ಪವಿತ್ರ ಅವರು ಹಿಂತಿರುಗಿ ಮಾತಾಡಿದ್ದಕ್ಕೆ ಅವ್ರ ಜೊತೆ ಎಷ್ಟು ರಫ್ ಆಗಿ ನಡ್ಕೊಂಡ್ರು. ಇನ್ ನನ್ ಕತೆ, ನಾನ್ ಯಾವ ಧೈರ್ಯದ ಮೇಲೆ ಈ ಮನೇಲಿರ್ಲಿ, ಯಾವ ಧೈರ್ಯದ ಮೇಲೆ ಮನುಷ್ಯನ ಜೊತೆ ಬದುಕ್ಲಿ? ಅಪ್ಪ, ನಂಗೇನು ಗೊತ್ತಾಗ್ತಿಲ್ಲ ಅಪ್ಪ. ನಂಗೆ ಗೊತ್ತಿಲ್ಲದೆ ನಾನು ಒಂದ್ ತಪ್ಪು ಮಾಡ್ದೆ. ಆದ್ರೆ ಈ ಮನೆಯವರು ಪ್ರತಿ ಸಲ ನನ್ನ ಚುಚ್ಚಿ ಮಾತಾಡ್ತಾರೆ. ಅಲ್ಲ, ಒಂದ್ ಏಟ್ ಹೊಡೆದ್ರೆ ನಾನ್ ಸಹಿಸ್ಕೋತೀನಿ, ಆದ್ರೆ ಚುಚ್ಚಿ ಮಾತಾಡ್ತಾರಲ್ಲ, ಅದ್ ಮನ್ಸಿಗೆ ನೋವಾಗುತ್ತೆ ಅಪ್ಪ. ನಂಗೆ ಮನೇಲಿ ಇರಕ್ ಆಗ್ತಿಲ್ಲ ಅಪ್ಪ. ನಂಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ನನ್ನ ಬಂದ್ ಕರ್ಕೊಂಡು ಹೋಗ್ಬಿಡಿ. ಎಲ್ರು ನಂಗೆ ಬೈತಾರೆ, ಜನ ನಂಗೆ ಬೈತಾರೆ. ಪಾಪ ಕೋಪದಲ್ಲಿ ಏನೇನೋ ಬೈದ್ಬಿಟ್ಟೆ, ಅವಳ ಮನ್ಸಿಗೂ ನೋವು ಮಾಡ್ಬಿಟ್ಟೆ. ಇಲ್ಲೆಲ್ಲಾರು ನನ್ನ ಜೊತೆ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನಂಗೆ ಊಟ ಮಾಡಕ್ಕೆ ಮನ್ಸು ಬರಲ್ಲ ಅಪ್ಪ. ಹಸ್ಕೊಂಡು ಸತ್ತೋಗೋಣ ಅನ್ಸುತ್ತೆ. ಕಾರಣ ಏನೇ ಇರಲಿ, ಅವಳು ಮಾಡಿರೋ ತಪ್ಪು ಎಂಥದ್ದೇ ಆಗಿರಲಿ, ನಾನು ಆ ಥರ ಬೈಬಾರ್ದಾಗಿತ್ತು. ಲೀಲಾ, ಅದಕ್ಕೆ ನೀವು ಸೇಮ್ ಅಪ್ಪನ ತರನೇ ಏನೇ ಹೊಸದಾಗಿ ಟ್ರೈ ಮಾಡಿದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅದಕ್ಕೆ ತಾನೇ ನಮ್ ದುರ್ಗಾಕ್ಕ ಏಜೆಗ್ ತಕ್ಕ ಸೊಸೆ ಅಂತ ಅನ್ಸ್ಕೊಂಡಿರೋದು. ಬರೀ ಮಾವನಿಗೆ ತಕ್ಕ ಸೊಸೆ ಆದ್ರೆ ಸಾಲದು, ಅತ್ತೆಗೂ ತಕ್ಕ ಸೊಸೆ ಆಗ್ಬೇಕು. ಲೀಲಾಗ್ ತಕ್ಕ ಸೊಸೆ ಆಗ್ಬೇಕು ಅಂದ್ರೆ ನಮ್ಮಕ್ಕ ಪರ್ಫೆಕ್ಷನ್ ಪಕ್ಕಕ್ಕಿತ್ತು ಎಡವಟ್ ಮಾಡೋದನ್ನ ಕಲ್ತ್ಕೋಬೇಕಷ್ಟೆ. ಕರೆಕ್ಟ್ ಆಗಿ ಹೇಳ್ದೆ. ಆ ಲೀಲಾ ಒಂದ್ ದೊಡ್ಡ ಎಡ್ವಟ್ಟು, ಅವಳನ್ ಕಂಡ್ರೇನೆ ಆಗಲ್ಲ ನನ್ಗೆ. ಲಕ್ಷ್ಮಿ, ನೀನ್ ಯಾಕೆ ಯಾವಾಗ್ಲೂ ಅವ್ರನ್ನ ಬೈತಿರ್ತೀಯ? ಅವರು ತುಂಬಾ ಒಳ್ಳೆಯವರು. ಎಲ್ರು ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಅವರು ಹಾಗೇನೆ ತಪ್ಪು ಮಾಡಿದ್ದಾರೆ, ತಿದ್ಕೋತಾರೆ. ಎಲ್ಲದಕ್ಕೂ ಟೈಮ್ ಬೇಕಷ್ಟೆ. ಸದ್ಯ ನೀನಾದ್ರೂ ಅಮ್ಮನ ಪರ ವಹಿಸ್ಕೊಂಡು ಮಾತಾಡಿ ತಾಯಿಗೆ ತಕ್ಕ ಮಗ ಅಂತ ಅನ್ಸ್ಕೊಂಡ್ಬಿಟ್ಟೆ ಕಣೋ. ನಿಧಾನ. ಅತ್ತೆ ಮೇಲಿರೋ ಕೋಪನ ಕೊತ್ತೆ ಮೇಲೆ ತೋರಿಸ್ಕೊಂಡ್ರಂತೆ, ಹಾಗಾಯ್ತಿದು. ಎಲ್ರು ಬಂದ್ರ? ಅಪ್ಪ, ಪ್ರೇಮು ಎಮೆರಾಲ್ಡ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಇನ್ನೇನು ನಾಡದ್ ಬಂದ್ಬಿಡ್ತಾನೆ. ಅವ್ರನ್ನ ಬಿಟ್ರೆ ಇನ್ನೆಲ್ಲರೂ ಬಂದದ್ದು. ಎಲ್ಲಮ್ಮ ಲೀಲಾ ಬಂದೇ ಇಲ್ಲ? ಅವ್ರನ್ನ ಕರೆದ್ವಿ, ಅವ್ರು ಬರ್ಲಿಲ್ಲ. ಸೊ ಫೋರ್ಸ್ ಮಾಡೋದು ಯಾಕೆ ಅಂತ ನಾವು ಬಂದ್ವಿ. ಒಳ್ಳೇದಾಯ್ತು ಬಿಡು ಸರು,
ಅವಳು ಬಂದ್ರೆ ಪೀಸ್ಫುಲ್ಲಾಗಿ ಊಟ ಮಾಡಕ್ಕೆ ಆಗಲ್ಲ. ಅವಳಿಂದ ಎಲ್ರಿಗೂ ತಲೆನೋವು. ಕರೆಕ್ಟಾಗಿ ಹೇಳ್ದೆ ಅಕ್ಕ. ಯಾವತ್ತಾದ್ರೂ ಒಂದಿನ ಸೈಲೆಂಟಾಗಿ ಕೂತ್ಕೊಂಡು ಊಟ ಮಾಡಿದಾಳ? ಏನಾದ್ರೂ ಒಂದ್ ತಪ್ಪು ಮಾಡ್ತಾನೆ ಇರ್ತಾಳೆ. ಅವಳಿಂದ ಬರೀ ಸಮಸ್ಯೆನೇ ಈ ಮನೆಗೆ. ಯಾವಾಗಲೂ ಸಮಸ್ಯೆ ಒಬ್ಬರಿಂದನೇ ಆಗಲ್ಲ. ಕೆಲವೊಂದ್ಸತಿ ನಾವು ಆಡೋ ಮಾತುಗಳು ಲೀಲನ್ ಕೈಯಲ್ಲಿ ಎಡವಟ್ಟು ಮಾಡಿಸ್ಬಿಡುತ್ತೆ. ಎಲ್ಲದಕ್ಕೂ ಅವಳೊಬ್ಳನ್ನೇ ಬ್ಲೇಮ್ ಮಾಡೋದು ಸರಿಯಲ್ಲ. ನಿಮಗೆಲ್ಲ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ, ನಮ್ಮ ಮಧ್ಯೆ ಏನೇ ಇದ್ದರೂ ಊಟಕ್ಕೆ ಕೂರ್ಬೇಕಾರೆ, ಅದರಲ್ಲೂ ರಾತ್ರಿ ಊಟಕ್ಕೆ ಕೂರ್ಬೇಕಾರೆ ಎಲ್ಲ ಒಟ್ಟಿಗೆ ಸೇರಬೇಕು ಅಂತ. ನಾವೆಲ್ಲರೂ ಯಾವಾಗಲೂ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿಯಾಗಿರ್ತೀವಿ, ಒಬ್ರನ್ನೊಬ್ರು ಮಾತಾಡ್ಸೋಕ್ಕೂ ಆಗಲ್ಲ. ಇದು ಎಲ್ಲರೂ ಸಿಗೋವಂಥ ಜಾಗ. ಒಂದ್ಸತಿ ಡೈನಿಂಗ್ ಟೇಬಲ್ಗೆ ಬಂದರೆ ನಮ್ಮ ಕೋಪ ದ್ವೇಷ ಏನೇ ಇದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಟ್ಟಿಗೆ ಕೂತು ಊಟ ಮಾಡಬೇಕು. ಆಗಲೇ ಅದೊಂದು ಕುಟುಂಬ ಅನ್ನಿಸ್ಕೊಡೋದು. ಲೀಲಾ ನಮ್ಗಳಿಗೆ ಬೇಕೋ ಬೇಡವೋ ಅವಳಿಗೆ ಕುಟುಂಬದವಳೆ. ಹೀಗಿರ್ಬೇಕಾದ್ರೆ ಅವಳನ್ನು ಬಿಟ್ಟು ಊಟ ಮಾಡೋದು ಸರಿ ಇರಲ್ಲ. ದುರ್ಗಾ, ಹೋಗಿ ಲೀಲನ್ ಕರ್ಕೊಂಬ. ಎಜೆ ಅದು ಓಕೆ ಫೈನ್, ನಾನೇ ಹೋಗಿ ಕರ್ಕೊಂಬರ್ತೀನಿ. ನಿನ್ನಂಥ ಸುಂದರವಾದ ಹೆಂಡತಿ ನನ್ನ ಪಕ್ಕ ಹೀಗೆ ಕೂತಿದ್ರೆ ಆಫೀಸಿಗೆ ಹೋಗೋ ಮೂಡೇ ಇರಲ್ಲ ನೋಡು. ನಿನ್ನ ಜೊತೆ ಯಾವಾಗಲೂ ಹೀಗೆ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಯು ಆರ್ ಮೈ ಸ್ವೀಟ್ ಹಾರ್ಟ್. ಪವಿತ್ರ, ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಆಗಿದೆ. ಲೀಲಾ ಅವ್ರು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ಯಾ ನಿಜ, ಲೀಲಾ ತುಂಬ ಒಳ್ಳೆ ಹುಡುಗಿ, ನಮ್ಮತ್ತೆಮ್ಮ. ಆದ್ರೆ ಆ ಮನೇಲಿ ಅವರಿಗೆ ನೆಮ್ಮದಿನೇ ಇಲ್ಲ ಗೊತ್ತಾ? ಬೇರೆಯವ್ರ ಯೋಚನೆ ಬಿಡಿ, ಏಜನೆ ಅವ್ರನ್ನ ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ತಿದ್ದಾರೆ. ಹೌದಾ? ನಿಮಗೆ ಯಾರು ಹೇಳಿದ್ದು? ನೋಡಿ ಪವಿತ್ರ, ನೀವು ಯಾರ್ಯಾರೋ ಹೇಳೋದನ್ನ ನಂಬೋದಕ್ಕೆ ಹೋಗ್ಬೇಡಿ. ನಾನೇ ನನ್ನ ಕಣ್ಣಾರೆ ನೋಡಿದೆ. ಹೌದಾ? ಹೇಜೆ ಅಂತ ಅವ್ರಿಗೆ ನಾವೆಲ್ಲ ಬುದ್ಧಿ ಹೇಳೋದಿಕ್ಕಾಗತ್ತಾ? ಡೈರೆಕ್ಟ್ ಆಗಿ ಬುದ್ಧಿ ಹೇಳಕ್ಕಾಗಲ್ಲ. ಲೀಲಾ ಅವ್ರ ಬಗ್ಗೆ ಅವ್ರ ಮನ್ಸಲ್ಲೇನೋ ಕೆಟ್ಟ ಅಭಿಪ್ರಾಯ ಕೂತ್ಕೊಂಡ್ಬಿಟ್ಟಿದೆ. ಅದೇನು ಅಂತ ತಿಳ್ಕೊಂಡು ಅವ್ರ ಮನ್ಸಿಂದ ಅದನ್ನ ತೆಗೆದು ಹಾಕಿದ್ರೆ ಅವರಿಬ್ರು ಒಂದಾಗ್ತಾರೆ ಅಲ್ವಾ? ಯಾ ಒಬ್ವಿಯಸ್ಲಿ ನಾನಿರೋವರೆಗೂ ಅದು ಸಾಧ್ಯನೇ ಇಲ್ಲ.